ನಮಸ್ಕಾರ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಶತಮಾನದ ಕಾಲ ತಲಾಬ್ ಕೆರೆ ಅಭಿವೃದ್ಧಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ. 10ಕ್ಕೂ ಹೆಚ್ಚು ವರ್ಷಗಳಿಂದ ಕೆರೆ ಸ್ಥಿತಿ ಅಧೋಗತಿ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕ್ರಿಕೆಟ್ ಗಲಾಟೆ ಪ್ರಕರಣ. ಕ್ರಿಕೆಟ್ ಮೈದಾನದಲ್ಲಿ ನಡೆದ ಗುಂಪುಗಳ ಗಲಾಟೆ, ತಲ್ವಾರ್ ಹಿಡಿದ ಶಹಾಪುರದ ಆರೋಪಿ ಅರೆಸ್ಟ್. ಕಪಿಲೇಶ್ವರ ಕಾಲೋನಿ ನಾಲಾ ಚರಂಡಿ ಸಮಸ್ಯೆ. ನೀತಿ ಸಂಹಿತೆಯಿಂದಾಗಿ ಚರಂಡಿ ಸ್ವಚ್ಛತೆ ವಿಳಂಬ. ಕಾರ್ಪೊರೇಟರ್ ರಾಜು ಭಟ್ಕಂಡಿ ಪ್ರತಿಕ್ರಿಯೆ. ಕ್ರಿಕೆಟ್ ಆಟವಾಡುತ್ತಿದ್ದ ಹುಡುಗರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ವಿಕೋಪಕ್ಕೆ ತಿರುಗಿ ಮಾರಾಮಾರಿ ಹಾಗೂ ಕಲ್ಲು ತೂರಾಟ ನಡೆದ ಘಟನೆ ನಗರದ ಶಹಾಪುರ ಪ್ರದೇಶದ ಅಳ್ವಾನ್ ಗಲ್ಲಿಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳ ನಡುವೆ ನಡೆದ ಜಗಳ ವಿಕೋಪಕ್ಕೆ ತೆರಳಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಕಲ್ಲು ತೂರಾಟ ನಡೆದ ಘಟನೆ ನಡೆದಿದೆ. ಗಲ್ಲಿ ಕ್ರಿಕೆಟ್ನಲ್ಲಿ ಮಕ್ಕಳ ನಡುವಿನ ಜಗಳದ ವಿಷಯ ದೊಡ್ಡವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಗಲಾಟೆಯಲ್ಲಿ 8 ಜನರಿಗೆ ಗಾಯಗೊಂಡಿದ್ದಾರೆ. ಅದಲ್ಲದೆ ಕೈಯಲ್ಲಿ ತಲ್ವಾರ್ ಹಿಡಿದು ಓಡಾಟ ಮಾಡಲಾಗಿದೆ ಎಂದು ಸ್ಥಳೀಯರಲ್ಲಿ ಚರ್ಚೆ ನಡೆದಿದೆ. ಈ ಕುರಿತು ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳಲ್ಲಿ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಕುರಿತು ಶಹಾಪುರ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್, ಕ್ರಿಕೆಟ್ ಆಡುವಾಗ ಸಣ್ಣ ಗಲಾಟೆಯಾಗಿದೆ. ಅದಾದ ಬಳಿಕ ಎಲ್ಲರೂ ಮನೆಗೆ ತೆರಳಿದ್ದಾರೆ. ಇದಾದ ಬಳಿಕ ಸ್ವಲ್ಪ ಜಗಳ ಆಗಿದೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ತೆರಳಿ ಕಾನೂನು ಸುವ್ಯವಸ್ಥೆಗೆ ಹತೋಟಿಗೆ ತಂದಿದ್ದಾರೆ. ಈಗ ಪೊಲೀಸರು ಬಂದೋಬಸ್ತಿ ಕೈಗೊಂಡಿದ್ದಾರೆ. ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಎಂದರು. ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಆದರೆ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ ಬಂದಿದೆ. ಮನೆಗೆ ವಾಪಸ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ನಡುವೆಯಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಸೊ ತಕ್ಷಣ ನಮ್ಮ ಗ್ರ್ಯಾಂಡ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತು ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರು. ಮಾಹಿತಿ ಬಂದ ತಕ್ಷಣ ಮತ್ತು ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್, SP, DCP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೇನೆ. ಈಗ ಎಲ್ಲ ಶಾಂತಿ ಆಗಿದೆ. ಎಲ್ಲ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನ್ನಲ್ಲಿ ಮತ್ತು ಬೇರೆ ಜಗನ್ನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು. ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಾಯಿದ್ವಿ. ಬಹುಶಃ ವಿಕ್ಟಿಮ್ಸ್ ಕಡೆಯಿಂದ ಕಂಪ್ಲೇಂಟ್ ಹೋಗ್ತಾರೆ. ಅದರ ಸಲುವಾಗಿ ನಾವು ವೇಟ್ ಮಾಡ್ತೀವಿ. ಎಷ್ಟು ಜನರ ಮೇಲೆ ಏನಾದರೂ ತೊಳೆದಿದ್ರು ಸರ್? ಎಷ್ಟು ಜನ ಈಗ ಹಾಸ್ಪಿಟಲ್ದಲ್ಲಿ 8 ಜನ ಅಡ್ಮಿಟ್ ಆಗಿದ್ದಾರೆ. ನಾನು ಡಾಕ್ಟರ್ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಎಲ್ಲ 2 ಕಡೆನಾ ಸರ್? ಎರಡು ಕಡೆಯಿಂದ 8 ಜನ ಯಾರಾದರೂ ಮಾರಕಾಸ್ತ್ರ ತೊಗೊಂಡ್ಬಂದಿದ್ದು ಈ ಅಳ್ವಾನ್ ಗಲ್ಲಿಯಲ್ಲಿ ತಲ್ವಾರೆಲ್ಲ ಜಾಸ್ತಿ ಇದ್ದಾರೆ. ಆ ಜಾಗದಲ್ಲಿ ನಾನು CCTV ಕ್ಯಾಮ್ರಾನ ನೋಡಿದ್ದೀನಿ. ಸೊ ಅದಕ್ಕೆ CCTV ಕ್ಯಾಮ್ರಾಯಿಂದ ಈಗ ನಾವು ಫುಟೇಜ್ನ ಅನಲೈಸ್ ಮಾಡ್ತಾಯಿದ್ವಿ. ಸೊ ಅದು ಈಗ ಚೆಕ್ ಮಾಡ್ತಾಯಿದ್ವಿ. CCTV ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದನ್ನು ಆ ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಸರ್, ಈ ತಲ್ವಾರ್ ತೊಗೊಂಡು ಬಂದು ಅನ್ನೋ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ. ಈಗ ಕಂಪ್ಲೇಂಟ್ ಈಗ ಅವರು ಕೊಡ್ತಾ ಇದ್ರು. ಕಂಪ್ಲೇಂಟಲ್ಲಿ ಏನು ಕೊಡ್ತೀವಿ ನಾವು ತೊಗೊಳ್ತೀವಿ. ನಮ್ಮ ತನಿಖಾದಲ್ಲಿ ಮತ್ತು ನಾವು CCTV ಫುಟೇಜಿಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಐವಿಟ್ನೆಸ್ಸಿಂದ ನಾವು ಡೀಟೇಲ್ಸ್ ತೊಗೊಳ್ತೀವಿ. ಸರ್, ಯಾವ ವಿಚಾರಕ್ಕಾಗಿ ಸರ್ ನೀವು ಮೂಲ ಕಾರಣ ಏನು ಸರ್? ಕಾರಣ ಮೇನ್ ರೀಸನ್ ಆ್ಯಕ್ಚುಲಿ ಇದು ಸಣ್ಣ ಯಂಗ್ಸ್ಟರ್ಸ್ ಕ್ರಿಕೆಟ್ ಆಡಿದಲ್ಲಿ ಕ್ರಿಕೆಟ್ ಆಡಿದ್ದಾರೆ. ಆ ಗ್ರೌಂಡಲ್ಲಿ ಸ್ವಲ್ಪ ಜಗಳ ಆಗಿದೆ. ಗೇಮ್ನಲ್ಲಿ ನಿಮಗೆ ಗೊತ್ತಿದೆ, ಸ್ವಲ್ಪ ಅದು ಸ್ವಲ್ಪ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ಇದು ಸರಿಗ ಈ ರೀತಿ ಆ ಥರ ಏನೂ ಇಲ್ಲ. ಇದರಲ್ಲಿ ಯಂಗ್ಸ್ಟರ್ಸ್ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಂಜು ಮೊಬೈಲ್ ಬರೋದಂತ ದೊಡ್ಡ ಘಟನೆಗಳಾಗಿ ಏನು ಕೂಡ ಆಗಿದ್ದಾವೆ ಸರ್. ಅದಕ್ಕೆ ನಾವು ಕೂಡ ಎಲ್ಲ ಪ್ರಿವೆಂಟಿವ್ ಸ್ಟೆಪ್ಸ್ ನಾವು ತೊಗೊಂಡಿರ್ತೀವಿ. ಅದಕ್ಕೆ ಈಗ ದೊಡ್ಡ ಬಂದೋಬಸ್ತ್ ಎಲ್ಲ ಕಡೆ ನಾವು ಹಾಕಿದ್ವಿ. ಮತ್ತು ಲೀಡರ್ಸ್ ಜೊತೆ ಕೂಡ ಮಾತಾಡಿದ್ವಿ. ಅವರು ಎಲ್ಲ ಒಪ್ಪಿದ್ದಾರೆ, ಎಲ್ಲ ಶಾಂತಿ ಇರಬೇಕು ಅಂತ ಎಲ್ಲ ಲೀಡರ್ಸ್ಗಳು ಕೂಡ ಒಪ್ಪಿದ್ದಾರೆ.
ಅಲ್ಲ, ಈ ರೀತಿ ತಲ್ವಾರ್ ಹಿಡ್ಕೊಂಡೆಲ್ಲ ಜರುಗಿಸೋದು, ಭಯ ಹುಟ್ಟಿಸುವಂಥದ್ದು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥದ್ದು, ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಅದು ಆಗಬೇಕು. ಅದಕ್ಕೆ ನಾವು ಎಲ್ಲ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ವಿ ವಿಲ್ ಟೇಕ್ ಆ್ಯಕ್ಷನ್ ಅಸ್ ಪರ್ ಸರ್. ಪಬ್ಲಿಕ್ಕಿಗೆ ಏನು ಹೇಳ್ತಾರೆ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಸ್ಥಳೀಯರು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಪರಸ್ಪರ ಆರೋಪ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪೊಲೀಸರು ಜನರನ್ನ ಸಮಾಧಾನ ಪಡಿಸಿ ಕಳುಹಿಸಿದ್ದಾರೆ. ಈಗ ದೂರು ದಾಖಲಾಗ್ತಾ ಇದೆ. ನಮ್ಮ ತನಿಖೆಯಲ್ಲಿ ಸಿಸಿಟಿವಿ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಕ್ರಿಕೆಟ್ ವಿಚಾರಕ್ಕೆ ಗಲಾಟೆಯಾಗಿದೆ, ಅದನ್ನ ನಾವು ನಿಭಾಯಿಸ್ತಾ ಇದ್ದೇವೆ ಎಂದ್ರು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕ್ರಿಕೆಟ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. 2 ಪ್ರತ್ಯಕ್ಷ ಪ್ರಕರಣದಲ್ಲಿ ಸೇಮ್ ಪ್ರಕರಣಗಳನ್ನು ಹಾಕಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ನಾಂಕ್ ಹೇಳಿದರು. ಬೆಳಗಾವಿ ನಗರದ ಶಹಾಪುರದಲ್ಲಿ ಗುರುವಾರ ಸಂಜೆ ಮೈದಾನದಲ್ಲಿ 2 ಗುಂಪುಗಳ ನಡುವೆ ಕ್ರಿಕೆಟ್ ವಿಚಾರಕ್ಕೆ ಗಲಾಟೆ ನಡೆದಿದೆ. ಬಾಲ್ ತರುವ ವಿಚಾರದಲ್ಲಿ ಮೈದಾನದಲ್ಲಿ ಸಣ್ಣ ಗಲಾಟೆಯಾಗಿದೆ. ಬಳಿಕ ಮನೆಗೆ ಬಂದಾಗ ಗಲಾಟೆ ಇನ್ನೂ ಜೋರಾಗಿದೆ. ಅದರಲ್ಲಿ ಯುವಕರು ಕೂಡ ಭಾಗಿಯಾಗಿದ್ರು. ಬಳಿಕ ಒಂದು ಗುಂಪಿನವರು ಸ್ಟಂಪ್ನಿಂದ ಹೊಡೆದ್ರೆ ಮತ್ತೊಂದು ಗುಂಪಿನವರು ಕಲ್ಲು ಎಸೆದು ಹಲ್ಲೆ ಮಾಡಿದ್ದಾರೆ ಎಂದು ಶುಕ್ರವಾರ ಸುದ್ದಿಗಾರರೊಂದಿಗೆ ನಗರದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ನಾಂಕ್ ಮಾತನಾಡಿದ್ರು. ಸರ್, ನಿನ್ನೆ ಇನ್ಸಿಡೆಂಟ್ ಎಷ್ಟು ಕೇಸ್ ಆಗಿದ್ದಾವೆ ಮತ್ತು ಎಷ್ಟು ಜನ ಅರೆಸ್ಟ್ ಮಾಡಿ? ನಿನ್ನೆ ಶಾಪುರ್ ಪೊಲೀಸ್ ಸ್ಟೇಷನ್ದಲ್ಲಿ 2 FIR ರಿಜಿಸ್ಟರ್ ಆಗಿದೆ. ಒಂದು ಕ್ರೈಮ್ ನಂಬರ್ 51/2024 ಮತ್ತು ಇನ್ನೊಂದು 50/2024. ಇದರಲ್ಲಿ 2 ಕೇಸ್ಗಳಲ್ಲಿ ನಾವು ಸೇಮ್ ಸೆಕ್ಷನ್ಸ್ ರಿಜಿಸ್ಟರ್ ಮಾಡಿದ್ವಿ. ಅಂದರೆ ಸೆಕ್ಷನ್ 143, 147, 148, 323, 324, 307, 354, 504, 506, 153A, ರೆಡ್ ವಿತ್ 149 IPC. ಇದು ನಿನ್ನೆ ಸಾಯಂಕಾಲ ಬಹುಶಃ 6:30 to 6:45 ಅಂದಾಜು ಇದು ಆಗಿದೆ. ಇದರಲ್ಲಿ ಹೇಗೆ ಶುರು ಆಗಿದೆ ಅಂದರೆ ಗ್ರೌಂಡಲ್ಲಿ ಎರಡು ಟೀಮ್ಸ್ ಅವರು ಕ್ರಿಕೆಟ್ ಆಡಿದ್ದಾರೆ. ಕ್ರಿಕೆಟ್ ಆಡುವಾಗ ಸ್ವಲ್ಪ ಬಾಲ್ ವಿಚಾರ ಬಗ್ಗೆ ಸ್ವಲ್ಪ ಜಗಳ ಆಗಿದೆ ಮತ್ತು ಸ್ವಲ್ಪ ಸಣ್ಣ ಗಲಾಟೆ ಕೂಡ ಗ್ರೌಂಡಲ್ಲಿ ಆಗಿತ್ತು. ಆಮೇಲೆ ಮನೆಗೆ ವಾಪಸ್ ಬಂದ ನಂತರ ಮತ್ತೆ ಇನ್ನೊಂದು ಸತಿ 2 ಟೀಮ್ ನಡುವೆದಲ್ಲಿ ಗಲಾಟೆ ಆಗಿದೆ. ಆವಾಗ ಎಲ್ಲ ಯಂಗ್ಸ್ಟರ್ಸ್ 14-15 ಇಯರ್ ಓಲ್ಡ್ ಯಂಗ್ಸ್ಟರ್ಸ್ ಅವರು ಗಲಾಟೆ ಮಾಡಿದರೆ ಮತ್ತು ಇನ್ನೊಬ್ರಿಗೆ ಸ್ಟಂಪ್ಸಿಂದ ಹೊಟ್ಟಿದ್ದಾರೆ. ಆದರೆ ನಂತರ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸ್ಪಾಟ್ಗೆ ಬಂದು ಅಲ್ಲೇ ಸೇರಿಕೊಂಡು ಮತ್ತೆ ಅವ್ರ ನಡುವೆ ಮತ್ತೆ ಇನ್ನೊಂದು ಗಲಾಟೆ ಶುರು ಆಗಿದೆ. ಆ ಗಲಾಟೆ ಟೈಮ್ದಲ್ಲಿ ಸ್ವಲ್ಪ ಅವರು ಒಬ್ರಿಗೆ ಸ್ವಲ್ಪ ಕಾಯಿಂದ ಮತ್ತು ಸ್ವಲ್ಪ ಕಲ್ಲುವಿಂದ ಹೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಟೀಮ್ ಕೂಡ ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ನಮ್ಮ ಸೆಕ್ಟರ್ ಪೆಟ್ರೋಲಿಂಗ್ ಮೊಬೈಲ್ ಮತ್ತು ಸೆಕ್ಟರ್ ಆಫೀಸರ್ ಕೂಡ ವಿದಿನ್ 5 minutes ಅವರು ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಹೋದ ನಂತರ ಮತ್ತೆ ಅವರು ಬಿಡಿಸಿದರೆ ಮತ್ತೆ ಅವರು ಗಲಾಟೆ ನಿಲ್ಲಿಸಿದ್ದಾರೆ. ಆ ನಂತರ ಮತ್ತೆ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ ಸ್ಪಾಟ್ಗೆ ಹೋಗಿದ್ವಿ ಮತ್ತು ಫಸ್ಟ್ ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಆಮೇಲೆ ಸ್ಟೇಷನ್ದಲ್ಲಿ ನಾವು ಎಲ್ಲ ವಿಚಾರ ಮಾಡಿದ್ವಿ ಮತ್ತು ಆಮೇಲೆ ರಾತ್ರಿ ನಾವು ಕೆಲವರು ಸಸ್ಪೆಕ್ಟ್ಸ್ಗಳು ನಾವು ಪಿಕಪ್ ಮಾಡಿದ್ವಿ. ಎಲ್ಲ ಟೆಕ್ನಿಕಲ್ ಎವಿಡೆನ್ಸಿಂದ ಮತ್ತು ಐ ವಿಟ್ನೆಸಸ್ ಹೇಳಿಕೆಯಿಂದ ನಾವು ಅರೆಸ್ಟ್ ಮಾಡಿದ್ವಿ. ಈಗ ಸದ್ಯಕ್ಕೆ ನಾವು 10 ಜನ ಅರೆಸ್ಟ್ ಮಾಡಿದ್ವಿ. ಹೌದು. ಹಾಂ, ನಿನ್ನೆ ಗಲಾಟೆ ಟೈಮ್ನಲ್ಲಿ ಒಬ್ಬ ಆರೋಪಿ ಅವನು ಕೂಡ ಯಾವುದು ಬಿಲ್ಡಿಂಗ್ಗೆ ಅವನು ಹೋಗಿದ್ದಾನೆ. ಮತ್ತೆ ಇನ್ನೊಂದು ಸತಿ ವಾಪಸ್ ಬಂದಿದ್ರೆ ಆವಾಗ ಅವನ ಕಾಯದಲ್ಲಿ ಒಂದು ಚಾಕು ಹಿಡ್ಕೊಂಡಿದ್ದಾನೆ. 6 ಚಾಕು ಮತ್ತು ಬೇರೆ ಎಸೆಗೆ ಅವನು ಎಸೆದಿದೆ. ಸೊ ಅವನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಈಗ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಪೊಲೀಸ್ ವೆಹಿಕಲ್ ಬಂದ ನಂತರನೇ ತಳವಾರ ಎಸೆತಾರೆ. ಭಯ ಇಲ್ಲ, ಆವಾಗ ಗಲಾಟೆ ನಡೀತಾ ಇದೆ. ನಮ್ಮ ಪೊಲೀಸ್ ಟೀಮ್ ಹೋಗಿದ್ರಿ. ಇದರಲ್ಲಿ ನಾನು ಒಂದು ಪಾಸಿಟಿವ್ ಪಾಯಿಂಟ್ ನಿಮಗೆ ನಾನು ಹೇಳ್ತೀನಿ. ಅಂದರೆ ಅವರು ಗಲಾಟೆ ಅದು 6:30 ಆಗಿದೆ. 5 ನಿಮಿಷ ಒಳಗಡೆ ನಮ್ಮ ಪೊಲೀಸ್ ಟೀಮ್ ಅಲ್ಲೇ ರೀಚ್ ಆಗಿತ್ತು. ಅದು ತುಂಬ ಪಾಸಿಟಿವ್ ಪಾಯಿಂಟ್ ಇದೆ. ಸೊ ಆ ಸಂದರ್ಭದಲ್ಲಿ ಗಲಾಟೆ ಏನು ನಡೀತಾ ಇದೆ, ನಮ್ಮ ಪೊಲೀಸ್ ಟೀಮ್ ಅಲ್ಲೇ ಹೋಗಿದ್ರು ಮತ್ತು ಬಿಡಿಸಿದ್ರು, ಅದು ಗಲಾಟೆ ಕೂಡ ನಿಲ್ಲಿಸಿದ್ರೆ. ಪೊಲೀಸ್ ರೈಟ್ ಟೈಮ್ ಹೋಗಿದ್ದಾರೆ ಅಂತೇಳಿ
ಆ ಭಯ ಇಲ್ವಾ ಅಂತ, ಅಲ್ಲಿ ಜನರನ್ನು ನೋಟಿಫೈ ಮಾಡುವಂಥ ಕೆಲಸ ಇಲ್ವಾ ಅಂತ. ಆ ಟೈಮ್ದಲ್ಲಿ ಅವನ ತಲೆಯಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ, ಮತ್ತು ಯಾವುದು ಕಾಮೆಂಟ್ಸ್ ಕೂಡ ನಾನು ಮಾಡಲ್ಲ. ಆದರೆ ನಾವು ಕಾನೂನು ಪ್ರಕಾರ ಏನಿದೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಯಾರು ಕಾನೂನು ಬ್ರೇಕ್ ಮಾಡ್ತಾ ಇದ್ರೆ ನಾವು ಆ್ಯಕ್ಷನ್ ತಗೋಬೇಕು. ಅದಕ್ಕೆ ನಾವು ಆಲ್ರೆಡಿ ಅವನಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಗಲಾಟೆ ಆಗಿದ್ದು ಕೇವಲ ಕ್ರಿಕೆಟ್ ಸಲುವಾಗಿ ಸರ್. ಹಿಂದೆ ಏನಾದರೂ ವೈಷಮ್ಯ ಇತ್ತ ಅಲ್ಲಿ? ಗುಂಪು ಘರ್ಷಣೆ ಯಾಕಾಯ್ತು? ನೋಡಿ, ಸ್ವಲ್ಪ ನಿನ್ನೆ ರಾತ್ರಿ ವಿಚಾರ ಮಾಡಿಕೊಂಡು ಅದು ಮಾಹಿತಿ ಬಂದಿದೆ. 4 years ಬ್ಯಾಕ್ ಕೂಡ ಆ ಜಾಗದಲ್ಲಿ ಒಂದು ಗಲಾಟೆ ಆಗಿತ್ತು. ಮತ್ತು ನಿನ್ನೆ ಕ್ರಿಕೆಟ್ ವಿಚಾರಗೋಸ್ಕರದಿಂದ ಇನ್ನೊಂದು ಆಗಿದೆ. ಸೊ ಇದರಲ್ಲಿ ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಮತ್ತು ತನಿಖೆ ಈಗ ನಡೀತಾ ಇದೆ. ಸೊ ತನಿಖೆಯಿಂದ ನಮಗೆ ಏನೇನು ಬರ್ತಾ ಇದೆ, ಯಾಕೆ ಇದು ಆಗಿದೆ, ಇದು ಬರೀ ಕ್ರಿಕೆಟ್ ವಿಚಾರದಿಂದ ಆಗಿದೆ ಅಥವಾ ಮುಂಚೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ವೋ ಅದು ಎಲ್ಲ ನಾವು ಚೆಕ್ ಮಾಡ್ತೀವಿ. ಸೊ ಬರೀ ಒಂದು ಆ್ಯಂಗಲಿಂದ ನಾವು ವಿಚಾರ ಮಾಡಲ್ಲ, ಎಲ್ಲ ಆ್ಯಂಗಲಿಂದ ನಾವು ವಿಚಾರ ಮಾಡಬೇಕು. ಸರ್, ಈ ಥರ ಸಿಟಿಯಲ್ಲಿ ಕಾನೂನು ಬ್ರೇಕ್ ಮಾಡೋರಿಗೆ ಏನು ಈ ರೀತಿ ಸುಮ್ಮನೆ ತಲವಾರು ಇಟ್ಕೊಂಡು ಓಡಾಡೋದು, ಬರೀ ಭಯ ಪಡಿಸೋದಂಥದ್ದು ಆಗ್ತಾ ಇದೆ? ನಮ್ಮಲ್ಲಿ ವಿ ಹ್ಯಾವ್ ದಿಸ್ IPC, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಅದರಲ್ಲಿ ಕಾನೂನು ಏನಿದೆ ಅದು ಮೆನ್ಷನ್ ಆಗಿದೆ, ಮತ್ತು ಹೂ ಎವರ್ ಬ್ರೇಕ್ಸ್ ದ ಲಾ ಅವ್ರಿಗೆ ಏನು ಪನಿಷ್ಮೆಂಟ್ ಆಗಬೇಕು, ಏನು ಪನಿಷ್ಮೆಂಟ್ ಕೊಡಬೇಕು ಕೋರ್ಟಿಂದ ಅದರಲ್ಲಿ ಕೂಡ ಮೆನ್ಷನ್ ಆಗಿದೆ. ಸೊ ನಾವು ಕೂಡ ನಿಯಮ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ನಿಯಮದಲ್ಲಿ ಏನೇನಿದೆ ಅದು ನಾವು ಅದು ಮಾಡ್ತೀವಿ. ಬಂದೋಬಸ್ತ್ ಈಗ ಏನು ನಡೀತಾ ಇದೆ, ಬರೀ ಆ ಏರಿಯಾದಲ್ಲಿ ಎಲ್ಲ ಫುಲ್ ಸಿಟಿನಲ್ಲಿ ಕೂಡ ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದ್ದಾವೆ ನಾವು ಬಂದೋಬಸ್ತ್ ಹಾಕಿದ್ವಿ. ಏನೂ ಇಲ್ಲ, ಈಗ ಎಲ್ಲ ಶಾಂತಿ ಆಗಿದೆ. ಮತ್ತು ಲೀಡರ್ಸ್ ಜೊತೆಗೆ ಕೂಡ ನಾವು ಮಾತಾಡಿದ್ವಿ. ಅವರು ಕೂಡ ಎಲ್ಲ ಒಪ್ಪಿದ್ದಾರೆ, ಎಲ್ಲ ತಪ್ಪಿದೆ, ಈ ಥರ ಆಗಬಾರ್ದು ಅಂತ. ಅವರು ಕೂಡ ಎಲ್ಲ ಬಹಳ ಬೇಜಾರಾಗಿದ್ದಾರೆ. ಮತ್ತು ಅವರು ಕೂಡ ಅವರ ಸಮಾಜ ಮೆಂಬರ್ಸ್ಗೆ ಅವರು ಕೂಡ ಒಂದು ವಿನಂತಿ ಕೊಟ್ಟಿದ್ದಾರೆ, ನಿನ್ನೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡ ಅಂತ. ಆದರೆ ನಮ್ಮ ಸೆಕ್ಯೂರಿಟಿ ವ್ಯೂ ಪಾಯಿಂಟ್ ಕಡೆಯಿಂದ ನಾವು ಬಂದೋಬಸ್ತ್ ನಾವು ಮಾಡಿದ್ವಿ. ಥ್ಯಾಂಕ್ ಯು. ಘಟನೆ ಆಗ್ತಾ ಇದ್ದಂತೆ ಕೂಡಲೇ ಸ್ಥಳಕ್ಕೆ ನಮ್ಮ ಪೊಲೀಸರು ಹೋಗಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ 2 ಗುಂಪುಗಳ ಕಡೆಯಿಂದ 10 ಜನರನ್ನ ಬಂಧನ ಮಾಡಿ 10 ಜನರ ಪೈಕಿ ತಲ್ವಾರ್ ಹಿಡಿದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋ ಹಾಗೆ ಕಾಣ್ತಾ ಇಲ್ಲ. ಸರ್ಕಾರ ಬದಲಾಗತ್ತೆ ಎಂದು ಹೇಳೋ ಮೂಲಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯ ಸರ್ಕಾರ ಬದಲಾಗತ್ತೆ ಅನ್ನೋರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಜೂನ್ 4ರಂದು ಫಲಿತಾಂಶ ಬರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಿಜೆಪಿಯವರದ್ದು ಸಿಂಗಲ್ ಡಿಜಿಟ್ ಬರುತ್ತೆ. ಕೇಂದ್ರದಲ್ಲಿಯೂ ಬಿಜೆಪಿ ಸರ್ಕಾರ ಬರೋ ಹಾಗೆ ಕಾಣ್ತಿಲ್ಲ. ಕೇಂದ್ರದಲ್ಲಿ ಸರ್ಕಾರ ಬದಲಾಗತ್ತೆ ಎಂದು ಹೇಳಿದವರಿಗೆ ತಿರುಗೇಟು ಕೊಟ್ಟು ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ರು. ಈಗ ಆರೋಪ ಪ್ರತ್ಯಾರೋಪ ನಿಮ್ಮ ಸರ್ಕಾರ ಭಾಳ ದಿನ ಉಳಿಯಲ್ಲ ಅಂತೇಳಿ ಬಿಜೆಪಿ ಆರೋಪ ಹೇಳ್ದವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹಗಲು ಕನಸು ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ? ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ. 4ನೇ ತಾರೀಕು ರಿಸಲ್ಟ್ ಬರುತ್ತೆ. ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ, BJPಗೆ ಎಷ್ಟು ಬರುತ್ತೆ, JDSಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಅವರು ಸಿಂಗಲ್ ಡಿಜಿಟೇ, JDS BJP ಸೇರಿ ಸಿಂಗಲ್ ಡಿಜಿಟ್ ಅಷ್ಟೇ. ದೇಶದಲ್ಲೂ ಕೂಡ ಇವರಿಗೇನು BJP ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ. ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರಿಯುತ್ತೆ. ಪಾಪ ಹಗಲು ಕನಸು ಕಾಣ್ತಾ ಇದ್ದಾರೆ, ಕಾಣ್ತೀವಿ. 36 ಶಾಸಕರಿದ್ದಾರೆ, ಆದರೂ ಕೂಡ ಸರ್ಕಾರ ಬೀಳುತ್ತೆ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಈಗ ನೀವು ತೋರಿಸ್ತಾ ಇರ್ತೀರಾ TV ನಲ್ಲಿ, ಪೇಪರಲ್ಲಿ ಬರಿತಾ ಇರ್ತೀರಾ, ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ನೀವು ತೋರಿಸ್ಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ. ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ. ಹೇಗೆ ಬಿದ್ದೋಗ್ಬಿಡುತ್ತೆ ಹೇಳ್ತಾರೆ ಅವರು. ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಏನೂ ಆಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು, 3 ಪಕ್ಷಗಳು. ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ.
ಇನ್ನು ಈ ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೆ. ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರು ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನರನ್ನು. ನಮ್ಮಲ್ಲಿ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇದ್ದು ನಮ್ಮಲ್ಲಿ ಒಗ್ಗಟ್ಟಿದೆ. ಚುನಾವಣೆ ಬಳಿಕ ಅವರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದನ್ನ ಅವರು ನೋಡಿಕೊಳ್ಬೇಕು ಎಂದರು. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ ನೆರೆಯ ಮಹಾರಾಷ್ಟ್ರದ ಸರ್ಕಾರ ರಾಜಾಪುರ್ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 2500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದೆ. ರಾಜ್ಯಕ್ಕೆ ನೀರು ಬಂದು ತಲುಪಲು ಇನ್ನು 4-5 ದಿನಗಳಾಗಲಿವೆ. ನೆರೆಯ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 2500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದೆ. ರಾಜ್ಯಕ್ಕೆ ಬಂದು ತಲುಪಲು ಇನ್ನು 4-5 ದಿನಗಳಾಗಲಿವೆ. ಅಥಣಿ, ರಾಯಬಾಗ್, ಚಿಕ್ಕೋಡಿ, ನಿಪ್ಪಾಣಿ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತ್ಯೇಕವಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ್ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 2500 ಕ್ಯೂಸೆಕ್ ನೀರು ಬಿಟ್ಟಿದೆ. ಇನ್ನು 4-5 ದಿನಗಳಲ್ಲಿ ಹಿಪ್ಪರಗಿ ಬ್ಯಾರೇಜ್ಗೆ ನೀರು ಬಂದು ಮುಟ್ಟಲಿದೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ ಶತಮಾನದ ಕೆರೆ. ಮೊದಲೆಲ್ಲ ಜಾನುವಾರುಗಳ ನೀರಿನ ದಾಹ ತೀರಿಸುವ ಜೊತೆಗೆ ರೈತರ ಗದ್ದೆಗಳಿಗೂ ನೀರುಣಿಸ್ತಾ ಇತ್ತು. ಆದರೆ ಈಗ ಬೆಳಗಾವಿ ಜಿಲ್ಲಾಡಳಿತ ಪಾಲಿಕೆ ನಿರ್ಲಕ್ಷ್ಯದಿಂದ ಗಬ್ಬಿದ್ದು ನಾರ್ತಾ ಇದೆ.
ಬೆಳಗಾವಿ ಅನಗೋಳದ ಜೇರಿಗಲ್ಲಿಯಲ್ಲಿರುವ ಕಾಲಾ ತಲಾಬ್. ಈ ಕೆರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಶತಮಾನದ ಕೆರೆ. ಮೊದಲೆಲ್ಲ ಜಾನುವಾರುಗಳ ನೀರಿನ ದಾಹ ತೀರಿಸುವ ಜೊತೆಗೆ ರೈತರ ಗದ್ದೆಗಳಿಗೂ ನೀರುಣಿಸ್ತಾ ಇತ್ತು. ಆದರೆ ಈಗ ಬೆಳಗಾವಿ ಜಿಲ್ಲಾಡಳಿತ ಪಾಲಿಕೆಯ ನಿರ್ಲಕ್ಷ್ಯದಿಂದ ಗಬ್ಬೆದ್ದು ನಾರ್ತಾ ಇದೆ. ರೋಗ ರುಜಿನಗಳನ್ನು ಹರಡುವ ತಾಣವಾಗಿ ಮಾರ್ಪಟ್ಟಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪ್ರಕಾಶ್ ನಾಯಕ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಅದು ಕರಿ ಕೆರೆ ಅನ್ಬೋದು ಅಥವಾ ಕಾಲಾ ತಲಾಬ್ ಅಂತಾರೆ. ಅದು ಹೆಚ್ಚು ಕಡಿಮೆ ಅನಗೋಳದ ಕೊನೆಯ ಭಾಗದಲ್ಲಿರುವಂಥದ್ದು. ಒಂದು ಕೃಷಿಗೆ ಒಂದು ರೈತಾಪಿ ಹೊಲಗಳಿಗೆ ಹೊಂದ್ಕೊಂಡಿರುವಂಥ ದೊಡ್ಡ ಕೆರೆ. ಹೆಚ್ಚು ಕಡಿಮೆ 25-30 ಎಕರೆ ವಿಸ್ತಾರ ಇರುವಂಥ ಕೆರೆ. ಆ ಕೆರೆಯ ಏನು ಉಪಯೋಗ ಹಿಂದೆ ಬ್ರಿಟಿಷರ್ ಕಾಲಕ್ಕಿಂತ ಹಿಂದೆ ಆ ಕೆರೆ ಇತ್ತು. ಅದನ್ನು ಹೆಚ್ಚು ಕಡಿಮೆ ನಮ್ಮ ಕರುಗಳಿಗೆ ನೀರು ಉಣಿಸ್ಲಿಕ್ಕೆ, ಮೈ ತೊಳಿಲಿಕ್ಕೆ ಅಥವಾ ಹೆಚ್ಚಾಗಿರುವಂಥ ತರಕಾರಿ ಬೆಳೀಲಿಕ್ಕೆ ಉಪಯೋಗಿಸ್ತಿರುವಂಥ ಕೆರೆ. ಏನು ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ಅದು ಆ ಕೆರೆಯ ನೀರನ್ನು ಉಪಯೋಗ ಮಾಡಿ ಕೃಷಿ ಮಾಡ್ತಾಯಿದ್ರು ಹಿಂದೆಲ್ಲ. ಅದು ಹೆಚ್ಚು ಕಡಿಮೆ ಆ ಕೆರೆಯ ನೀರು ಏನಿದೆಯಲ್ಲ ಅದು ಪರ್ಕ್ಯುಲೇಟ್ ಹಿಂದೆ ಕೆಳಗಡೆಯಿಂದ ಪರ್ಕ್ಯುಲೇಟ್ ಆಗ್ತದೆ ವಿನ ಮೇಲ್ಗಡೆಯಿಂದ ಬಳ್ಳಾರಿ ನಾಲ ಸೇರಿದಿದ್ದ ಹಾಗೆ ಮಾಡಿ ಅದು ಆ ದೂರದೃಷ್ಟಿ ಇಟ್ಕೊಂಡು ಹಿಂದಿನವ್ರು ಮಾಡಿದಂಥದ್ದು. ಅದು ಈಗ ವಸ್ತುಸ್ಥಿತಿ ಏನಾಗಿದೆ ಅಂದರೆ ಎಲ್ಲ ಹೊಲಸು, ಈ ಚರಂಡಿ ನೀರು, ಎಲ್ಲ ಪ್ಲಾಸ್ಟಿಕ್ಕು ಎಲ್ಲಗಳನ್ನು ಒಗೆದು ಅದನ್ನು ಒಂದು ರೋಗದ ಕೂಪದ ಕೆರೆಯನ್ನಾಗಿ ಮಾಡಿಟ್ಟಿರುವಂಥದ್ದು ದುರ್ದೈವ. ಇದಕ್ಕೆ ಕಾರ್ಪೊರೇಷನ್ ನಾಚಿಕೆ ಪಡಬೇಕು. ಸರ್ಕಾರ ಅಥವಾ ಜಿಲ್ಲಾಡಳಿತನೋ ಅಥವಾ ಇಲ್ಲಿಯ ಸ್ಥಳೀಯ ಆಡಳಿತವಾದಂಥ ಮಹಾನಗರ ಪಾಲಿಕೆ ಅವ್ರಿಗೆ ಇದನ್ನು ಅವ್ರದ್ದು ಮುಖಕ್ಕೆ ಹಿಡಿದಂಥ ಕನ್ನಡಿ, ಅವರ ಕಾರ್ಯವೈಖರಿಗೆ ಅವ್ರ ಮುಖಕ್ಕೆ ಹಿಡಿದಂಥ ಕನ್ನಡಿ. ನೋಡಿ, ಕೃಷಿಗೆ ಮುಖ್ಯವಾಗಿರುವಂಥ ಜಮೀನು ಅಂದರೆ ಕೃಷಿಗೆ ಎಷ್ಟು ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಮತ್ತು ಇದನ್ನು ಅದೇ ಹೇಳ್ತಾ ಇದ್ದೇನೆ, ಕೇವಲ 10 ಫೂಟಿನ ಒಳಗಡೆ ಬಾವಿಯನ್ನು ತೋಡಿ ಪ್ರತಿ ವರ್ಷ ಸಣ್ಣ ಬಾವಿಯನ್ನು ತೋಡಿ ತರಕಾರಿಗೆ ಈ ಪುಟ್ಟಿ ಹಣ್ಣುಗಳನ್ನೆಲ್ಲ ಬೆಳೀತಿರುವಂಥದ್ದು, ಸೌತೆಕಾಯಿಗಳನ್ನೆಲ್ಲ ಬೆಳೀತಿರುವಂಥ ಆ ಜಾಗ ಕಪ್ಪು ಮಣ್ಣಿನ ಜಾಗ. ಇಂಥದ್ದನ್ನು ಹಾಳು ಮಾಡಿರುವಂಥದ್ದು ಈ ಕಾರ್ಪೊರೇಷನಿಗೆ, ಇಲ್ಲಿಯ ಜನಪ್ರತಿನಿಧಿಗೆ ಅವರಿಗೆ ಮುಖಕ್ಕೆ ಆ ಕೆಸರನ್ನು ಹಿಡಿಯುವಂಥದ್ದು. ಅಂದರೆ ಅವ್ರು ಎಷ್ಟು ಕೊಳಕಿದ್ದಾರೆ ಅಥವಾ ಅಂತೇಳಿ. ಇಲ್ಲೂ ಮತ್ತೊಂದು ಕೆಲಸ ಮಾಡ್ತಾಯಿದೆ. ಈ ಜನಪ್ರತಿನಿಧಿಯ ಹಿಂದ್ಗಡೆ ಇರುವಂಥ ಲ್ಯಾಂಡ್ ಮಾಫಿಯಾ ಭೂಗಳರು ಇದ್ರ ಕೆಲಸ ಮಾಡ್ತಿದ್ದಾರೆ. ಅದನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಯಾವುದು ಉತ್ತರ ಭಾಗದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡದ್ದು ತಾವು ಗಮನಿಸ್ಬೋದು. ಈಗಾಗಲೇ ಪಾಚೆಗಳು ಬೆಳೆದವೆ, ಎಲ್ಲ ಗಿಡಗಂಟಿಗಳು ಬೆಳೆದವೆ. ಮೊನ್ನೇನೋ ಕ್ಲೀನ್ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ MLAಗಳು ಹೇಳಿದರೆ ಅದು ಹಣ ತಿನ್ನೋ ಸಲುವಾಗಿ ಮಾಡಿದರೆ ವಿನ ಅದನ್ನು ಬದುಕಿಸಲುವಾಗಿ ಮಾಡಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಹೋದಂಥ ನಾತುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ನಾನಿಲ್ಲಿ ಕೇಳೋದಿಷ್ಟೇ, ಜಿಲ್ಲಾಡಳಿತ, ಸರ್ಕಾರ, ಸ್ಥಳೀಯ ಆಡಳಿತ ಎಚ್ಚೆತ್ತು ಇದು ರೈತರಿಗೆ, ಜಾನುವಾರುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ, ಕೃಷಿಗೆ ಉಪಯೋಗ ಆಗುವಂಥ ಕೆರೆಗಳನ್ನು ಬದುಕಿಸಬೇಕು. ಮತ್ತು ಇದನ್ನು ಹೀಗೆ ಬಿಟ್ಟರೆ ಲ್ಯಾಂಡ್ ಮಾಫಿಯಾ ಭೂಗಳರಿಗೆ, ಕಳ್ಳ ರಾಜಕಾರಣಿಗಳಿಗೆ ಇದು ತಿನಿಸಾಕಿ ಕೊಡಬಾರ್ದು ಅನ್ನುವಂಥದ್ದು ನಾವು ರೈತರು ಮತ್ತು ಸಾಮಾನ್ಯರ ಆಗ್ರಹ ಆಗಿದೆ. ನಾನು ಪ್ರಕಾಶ್ ನಾಯಕ್. ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರಿನ ಕಸದ ಹೊದಿಕೆ, ಇಲಿ ಪಾಚಿ ಬೆಳೆದಿದೆ, ಕೆಸರು ಗದ್ದೆಯಾಗಿ ಸುತ್ತಮುತ್ತಲೂ ದುರ್ವಾಸನೆ ಬರ್ತಾ ಇದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲೇ ಜನರ ಜೀವನ ನಡೆಸ್ತಾ ಇದ್ದಾರೆ. ಹೌದು, ನೀವು ನೋಡ್ತಾ ಇರುವ ಈ ಎಲ್ಲ ದೃಶ್ಯಗಳು ಶತಮಾನ ಕಂಡ ಬೆಳಗಾವಿಯ ಅನಗೋಳದ ಜೇರಿಗಲ್ಲಿಯಲ್ಲಿರುವ ಕಾಲಾ ತಲಾಬ್ನಲ್ಲಿ ಕಂಡುಬಂದ ದುಸ್ಥಿತಿ ಇದಾಗಿದೆ. ಇನ್ನು ಈ ಬಗ್ಗೆ ಚಿನ್ನಪ್ಪ ಪೂಜಾರಿ ಕೂಡ ಮಾತನಾಡಿದ್ರು. ಜೇರಿಗಲ್ಲೆ ಕೆರೆ ನಮ್ಮ ಬೆಳಗಾಮದಲ್ಲಿ ಅನಗೋಳದಲ್ಲಿ ಇರ್ತಕ್ಕಂಥ ಕೆರೆ. ಆ ಕೆರೆ ಇವತ್ತು ಸಂಪೂರ್ಣ ಹಾಳಾಗ್ತಾ ಇದೆ. ಇವತ್ತೇನು ಜಿಲ್ಲಾಡಳಿತ ಮತ್ತು ಈ ಜಿಲ್ಲಾ ಪಂಚಾಯತಿ ಇರ್ಬೋದು, ಮಹಾನಗರ ಪಾಲಿಕೆ ಇವರೆಲ್ಲ ಏನು ನಿದ್ದೆ ಮಾಡ್ತಾ ಇದ್ದಾರಣ್ಣ. ಯಾಕಂತಂದ್ರೆ ಅದನ್ನು ಸಂಪೂರ್ಣ ಇವತ್ತು ಹಾಳಾಗತೈತಿ, ಅದು ಮಲಿನ ಆಗತೈತಿ. ಅದನ್ನು ಯಾಕಂದ್ರೆ ಅಲ್ಲಿ ಆ ಭಾಗದ ಕುಡಲಿಕ್ಕೆ, ದನಕರುಗಳಿಗೆ ಮತ್ತು ಕೃಷಿಗೆ, ದನಕರುಗಳಿಗೆ ಮೈ ತೊಳಿಲಿಕ್ಕೆ ಎಲ್ಲ ರೀತಿಯಿಂದ ಉಪಯೋಗ ಆಗ್ತಕ್ಕಂಥ ಕೆರೆ ಇವತ್ತು ನಾಶ ಆಗತೈತಿ. ಅಂದ್ರೆ ತಕ್ಷಣ ಇವತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಅದಕ್ಕೆ ಲಕ್ಷ್ಯ ಕೊಡಬೇಕಾಗಿ ತಮ್ಮಲ್ಲಿ ಗಂಭೀರವಾಗಿ ನಾವು ಎಚ್ಚರ ಮೂಡಿಸ್ತಾ ಇದ್ದೀವಿ. ತಾವೇನಾದರೂ ಅದಕ್ಕೆ ಅಲಕ್ಷ್ಯನ ಮಾಡಿರಪ್ಪ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅದನ್ನು ಕೈಗೆ ಎತ್ಕೊಂಡು ಹೋರಾಟ ಮಾಡಿ ಈ ರಾಜಕಾರಣಿಗಳು ಮತ್ತು ಜಿಲ್ಲಾಡಳಿತನ ರಿಪೇರಿ ಮಾಡ್ಬೇಕಾಕೈತಿ. ನಾವು ನಿಮ್ಮನ್ನು ರಿಪೇರಿ ಮಾಡೋಕ್ಕಿಂತ ಮೊದಲು ತಾವು ಅದನ್ನು ರಿಪೇರಿ ಮಾಡಿ ಸ್ವಚ್ಛ ಮಾಡಿ ಅದೇನೇನು ಮಲಿನ ಆಗತೈತಿ ತಕ್ಷಣ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ತಾವು ಮಾಡಲೇಬೇಕು ಅನ್ನೋವಂಥದ್ದು ನಾವು ಒತ್ತಾಯ ಮಾಡ್ತಾಯಿದ್ದೀವಿ.
ಅದು ಅಟ್ಟ ಸತ್ಯ ಐತ್ರಿ. ಯಾಕಂತಂದ್ರೆ ದನ ಕರ ಇವತ್ತೊಂದು ಕೆರೆ ಒಳಗೆ ಸತ್ತವಪ್ಪ ತೆಗಿದಂದ್ರೆ ಅದು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಈ ಕಾರ್ಪೊರೇಟರ್ ಇಲ್ಲಿರ್ತಕ್ಕಂಥ ಈ ಅವ್ರ ಜವಾಬ್ದಾರಿ ಇರ್ತೈತೆ. ಯಾಕಂತಂದ್ರೆ ಇಂಥ ಒಂದು ಸತ್ತಾಗೂ ತೆಗಿಲಿಲ್ಲ ಅಂತಂದ್ರೆ ಎಷ್ಟು ಇವತ್ತು ಇವರ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯತೆ ಮಲಿನ ಆಗತೈತಿ. ಇವೆಲ್ಲ ಲಕ್ಷ್ಯದಾಗ ಕೂಡ ಇಂಥ ನಿರ್ಲಕ್ಷ್ಯತನವನ್ನು ಇದನ್ನೆಲ್ಲ ಬಿಟ್ಟು ಜಿಲ್ಲಾಡಳಿತ ಅದಕ್ಕೆ DC ಅವರ ಖುದ್ದಾಗಿ ಹೋಗಿ ಆ ಕೆರೆಗೆ ವೀಕ್ಷಣೆ ಮಾಡಿ ಅದನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ನಮ್ಮ ಹೆಸರು ಚುನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷರು. ಕಳೆದ 10ಕ್ಕೂ ಹೆಚ್ಚು ವರ್ಷಗಳಿಂದ ಕೆರೆ ಸ್ಥಿತಿ ಅಧೋಗತಿ ಬಂದು ತಲುಪಿದೆ. ಸದ್ಯ ಜಿಲ್ಲಾಡಳಿತ ಮತ್ತು ಪಾಲಿಕೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆರೆಯ ಸ್ವರೂಪ ಮರೆಯಾಗಿ ಕೆಸರುಗದ್ದೆಯಾಗಿ ಬದಲಾಗಿದೆ. ಕೆರೆ ಅಭಿವೃದ್ಧಿಗೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಯುವಕರ ಮೇಲೆ 15ಕ್ಕೂ ಹೆಚ್ಚು ಜನರಿಂದ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಕಿತ್ತೂರು ಪಟ್ಟಣದಲ್ಲಿ ನಡೆದಿದೆ. ಕಿತ್ತೂರು ಪಟ್ಟಣದ ಮುಜಿಮಿಲ್ ಜಮಾದಾರ್ ಹಾಗೂ ತೌಸಿಫ್ ಜಮಾದಾರ್ ಎಂಬ ಇಬ್ಬರು ಯುವಕರನ್ನ 15ಕ್ಕೂ ಅಧಿಕ ಜನರಿದ್ದ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿದೆ. ದಾಳಿ ಮಾಡಿರುವ ಗುಂಪು ನೇಸರ್ಗಿ ಮೂಲದವರು ಎಂದು ಹೇಳಲಾಗ್ತಾ ಇದ್ದು, ಘಟನೆಗೆ ಹಣಕಾಸಿನ ವ್ಯವಹಾರ ಕಾರಣ ಎಂದು ಹೇಳಲಾಗ್ತಾ ಇದೆ. ತೀವ್ರ ಗಾಯಗೊಂಡ ಮುಜಿಮಿಲ್ ಜಮಾದಾರ್ ಎಂಬಾತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಕುರಿತು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ನಗರದ ಕಪಿಲೇಶ್ವರ ಕಾಲೋನಿ ನಾಲಾವನ್ನ ಜೆಸಿಬಿ ಸಹಾಯದಿಂದ ಚರಂಡಿಯ ಸಂಪೂರ್ಣ ತಳಭಾಗದ ಹುಳು ತೆಗೆದಿದ್ದರಿಂದ ಈ ಭಾಗದ ಸಮಸ್ಯೆ ಬಗೆಹರಿದಿದೆ ಎಂದು ರಾಜು ಭಟ್ಕಂಡೆ ಹೇಳಿದರು. ಬೆಳಗಾವಿ ನಗರದ ಮೂಲಕ ಹಾದು ಹೋಗುವ ಮುಖ್ಯ ಕಾಲುವೆಯನ್ನ ಕಪಿಲೇಶ್ವರ ಕಾಲೋನಿ ನಾಲಾ ಎಂದು ಕರೆದರೆ, ಈ ಕಾಲುವೆಯು ಮಹಾತ್ಮ ಫೂಲೆ ರಸ್ತೆ, ಶಾಸ್ತ್ರಿನಗರ, ಕೊನವಾಳ ಗಲ್ಲಿ ಮೂಲಕ ಕಪಿಲೇಶ್ವರ ಕಾಲೋನಿ ಮೂಲಕ ಹಾದು ಹೋಗುವ ಕಾಲುವೆಗೆ ನೇರವಾಗಿ ಸಂಪರ್ಕ ಕಲ್ಪಿಸುತ್ತೆ. ಇದರಿಂದ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗೋದ್ರಿಂದ ಈ ನೀರು ಹಿಮ್ಮುಖವಾಗಿ ಹರಿದು ಸ್ಥೂಲ ಪ್ರದೇಶದ ಮನೆಗಳಿಗೆ ನುಗ್ಗಿ ನಾಗರಿಕರು ಪರದಾಡುವಂತಾಗಿದೆ. ಈ ವೇಳೆ ಗಮನಕ್ಕೆ ತಂದ ವಾರ್ಡ್ ನಂಬರ್ 16ರ ಕಾರ್ಪೊರೇಟರ್ ರಾಜು ಭಟ್ಕಂಡೆ ಜೆಸಿಬಿ ಸಹಾಯದಿಂದ ಚರಂಡಿಯ ಸಂಪೂರ್ಣ ತಳಭಾಗದ ಹುಳು ತೆಗೆದಿದ್ದರಿಂದ ಈ ಭಾಗದ ಸಮಸ್ಯೆ ಬಗೆಹರಿದಿದೆ. ರಾಜು ಭಟ್ಕಂಡೆ ಮಾತನಾಡಿ, ಎಲ್ಲದಕ್ಕಿಂತ ಮೊದಲು ಮಾರ್ಚ್ ತಿಂಗಳ ಮೊದಲು ಈ ಚರಂಡಿಯನ್ನು ಸ್ವಚ್ಛಗೊಳಿಸುವುದು ಅಗತ್ಯವಾಗಿದ್ದು, ನೀತಿ ಸಂಹಿತೆ ಜಾರಿಯಿಂದಾಗಿ ಈ ಕಾಮಗಾರಿ ವಿಳಂಬವಾಗಿದೆ ಎಂದರು. नमस्कार, मी राजू भातकांडे, वार्ड नंबर 16चे नगरसेवक. पावसाळ्याची तयारी करण्याच्या दृष्टीनं नाला साफसफाईच्या करायची होती. ती ॲक्च्युली मार्च-एप्रिलमध्येच व्हायची होती, पण काही कारणास्तव आचारसंहिता आल्यामुळे ती टेंडर झालेलं नाही आहे आणि ती नाला सफाई झाली नव्हती. अचानक 12 तारीखला जो मुसळधार पाऊस आला, त्या पावसानं कपिलेश्वर कॉलनी आणि ओमनगरमध्ये आणि बऱ्याचशा घरामध्ये रिव्हर्स पाणी आलं नाल्यामधून. त्याची दखल घेऊन अभय पाटील साहेबांना याचा पाठपुरावा करून त्यांच्या मार्गदर्शनाखाली आमचा क्लिनिंग स्टाफ, सॅनिटरी इन्स्पेक्टर कलावती मॅडम, आमचे असिस्टंट इंजिनियर बसनगौडा पाटील साहेब आणि क्लिनिंग स्टाफ या सगळ्यांच्या मदतीने हा कपिलेश्वर कॉलनीमध्ये जो नाला आहे तो फर्स्ट टाईम पूर्ण तळ लावून स्वच्छ करण्यात आला आहे. आणि येणाऱ्या पावसाच्या दृष्टीनं असं वाटतं की यावेळेला कितीही मोठा पाऊस आला तरी पूर्ण पाणी निचरा होऊन जाण्यासारखी आम्ही व्यवस्था करून घेतलेली आहे. तर या कामासाठी आम्हाला ज्याने सहकार्य केलं आहे, ज्या स्थानिक नागरिकांनी असू देत किंवा आमच्या क्लिनिक स्टाफने, त्या सर्वांचं मी प्रथम आभारी आहे. आणि पुढच्या वर्षी ही मार्चमध्येच आम्ही लवकरात लवकर स्वच्छता करून घेऊन परत आम्ही पूर परिस्थितीला सज्ज राहून तयारी करूया असं मी कळवतो. आणि आज जो नाला क्लीन झाला आहे, जवळजवळ आमचा कोनवाळा गल्लीपासून आलेला नाला, परत महात्मा फुले रोडून आलेला नाला, हे सगळे नाले येऊन इथं शिवाजी गार्डनमध्ये मिळून हा नाला कपिलेश्वर कॉलनीतून पुढे ओमनगरमध्ये पास होतो. आणि हा स्वच्छता होत नसल्याने ओमनगर म्हणा, कपिलेश्वर कॉलनी, परत शास्त्रीनगरमध्ये या नाल्यातून पाणी रिव्हर्स येऊन प्रत्येक नागरिकांच्या ज्यांची घरं खाली आहेत त्या सगळ्यांच्या घरामध्ये पाणी जातं आहे. या सगळ्यांचा सरासर विचार करून याची दखल घेऊन या नाला स्वच्छ करण्यात आलेला आहे. तर महानगरपालिका क्लिनिक स्टाफचे पुन्हा एकदा आम्ही आभार मानतो. धन्यवाद.
ನಗರಸಭೆ ಅಧಿಕಾರಿ ಬಸನಗೌಡ ಪಾಟೀಲ್, ನೈರ್ಮಲ್ಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಚರಂಡಿಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಯಿತು ಎಂದರು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸ್ಮಾರ್ಟ್ ಸಿಟಿ ಎಲ್ಲೆಲ್ಲೂ ಚರ್ಚೆ, ಆದರೆ ಸ್ಮಾರ್ಟ್ ಸಿಟಿ ಎಷ್ಟು ಸ್ಮಾರ್ಟ್ ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಶಾಸ್ತ್ರಿನಗರದ ಬಳಿ ಇರುವ ಗೂಡ್ ಶೆಡ್ ರಸ್ತೆಯಲ್ಲಿರುವ ಈ ಕಸದ ರಾಶಿ ಸಂಕೀರ್ಣ ಹಾಗೂ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಸ್ಮಾರ್ಟ್ ಸಿಟಿ ಅಂದರೆ ಎಲ್ಲೆಲ್ಲೂ ಚರ್ಚೆ, ಆದರೆ ಸ್ಮಾರ್ಟ್ ಸಿಟಿ ಎಷ್ಟು ಸ್ಮಾರ್ಟ್ ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಶಾಸ್ತ್ರಿನಗರದ ಬಳಿ ಇರುವ ಗೂಡ್ ಶೆಡ್ ರಸ್ತೆಯಲ್ಲಿರುವ ಈ ಕಸದ ರಾಶಿ ಸಂಕೀರ್ಣ ಹಾಗೂ ಗಂಭೀರ ಸಮಸ್ಯೆಯಾಗ್ತಾ ಇದೆ. ಕಸವು ನಗರದ ಮತ್ತು ಹಳ್ಳಿಗಳ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ. ಇದು ಮಾತ್ರವಲ್ಲದೆ ಆರೋಗ್ಯ ಸಮಸ್ಯೆಯನ್ನ ಕೂಡ ಉಂಟು ಮಾಡ್ತಾ ಇದೆ. ಕಾನೂನುಗಳನ್ನ ಅಂಗೀಕರಿಸೋದ್ರಿಂದ ಅಥವಾ ಪುರಸಭೆಗಳ ದಕ್ಷತೆಯನ್ನ ಹೆಚ್ಚಿಸ್ತಾ ಇರೋದ್ರಿಂದ ಮಾತ್ರ ಈ ಸಮಸ್ಯೆಯನ್ನ ಪರಿಹರಿಸಲಾಗೋದಿಲ್ಲ. ಇದರೊಂದಿಗೆ ಜನರ ಮನಸ್ಥಿತಿಯೂ ಬದಲಾಗಬೇಕು. ತ್ಯಾಜ್ಯ ನಿರ್ವಹಣೆಗೆ ನಗರಸಭೆಯಿಂದ ಹೊಸ ತಂತ್ರಜ್ಞಾನವನ್ನ ಬಳಸುವುದು ಇಂದಿನ ಮತ್ತು ನಗರದ ಅಗತ್ಯವಾಗಿದೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದಾದ್ಯಂತ ಮೇ 26ರಂದು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಎಂದು ಹೆಕ್ಸ್ಕಾಂ ತಿಳಿಸಿದೆ. ಮೇ 26ರಂದು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ನೀಡಲಾದ ಪ್ರಸ್ತಾಪಿಕ 110 ಕೆವಿ ನೆಹರು ನಗರ್ ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಹೊರಡುವ ಇಂಡಾಲ್, ವೈಭವ್ ನಗರ್, ಶಿವಬಸವನಗರ, ಶಿವಾಜಿನಗರ, ಸದಾಶಿವನಗರ, ಜಿನಾಬ್ ಕುಲ್, ಸಿವಿಲ್ ಹಾಸ್ಪಿಟಲ್, ಸುಭಾಸ್ ನಗರ, ವಿಶ್ವೇಶ್ವರಯ್ಯ ನಗರ, ಕೆಎಲ್ಇ ಫೀಡರ್, UK27 ಮತ್ತು ಸದಾಶಿವನಗರದ ವಿದ್ಯುತ್ ವಿತರಣಾ ಕೇಂದ್ರದ ಮೇಲೆ ಬರುವ ಎಲ್ಲ ಪೂರಕಗಳು, ಕುಮಾರಸ್ವಾಮಿ ಲೇಔಟ್, ಹನುಮಾನ್ ನಗರ್, ಸಹ್ಯಾದ್ರಿ ನಗರ ಪೂರಕಗಳ ವಿದ್ಯುತ್ ಅನಿವಾರ್ಯ ಕಾರಣಗಳಿಂದ ನಿಲುಗಡೆಯಾಗುವ ಸಾಧ್ಯತೆ ಇದೆ ಎಂದು ಹೆಸ್ಕಾಂ ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಾರಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗದಂತೆ 58 ಫೈನಾನ್ಸ್ನಿಂದ ಬಂದ ಹಣದಲ್ಲಿ ಬೋರ್ವೆಲ್ ಕೊರೆಸಿ ನೀರಿನ ಸಮಸ್ಯೆಯನ್ನ ನೀಗಿಸಲಾಗಿದೆ. ಮಾರಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ 6 ವಾರ್ಡ್ಗಳಿದ್ದು ಎಲ್ಲ 6 ವಾರ್ಡ್ಗಳಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ. ಆದರೆ 2 ವಾರ್ಡ್ಗಳಲ್ಲಿ 3ಕ್ಕಿಂತ ಹೆಚ್ಚು ಕೊಳವೆ ಬಾವಿ ಕೊರೆದ್ರೂ ನೀರು ಹರಿತಾ ಇಲ್ಲ. ಆದರೆ ಅಲ್ಲಲ್ಲಿ ಮೋಟಾರ್ಗಳನ್ನು ಅಳವಡಿಸಿ ಅಲ್ಲಿಂದ ನೀರು ಸರಬರಾಜು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಬಸವರಾಜ್ ಮಾದನ್ನವರ್ ತಿಳಿಸಿದ್ದಾರೆ. ಈಗೇನು ನಮ್ದೇನು ಮೊನ್ನೆ ಅದೇನು ನಮ್ದು 15 ಫೈನಾನ್ಸ್ ದುಡ್ಡು ಬಂತು, ಅದ್ರೊಳಗೆ ಎಲ್ಲ ವಾರ್ಡಿಗೆ ಒಂದೊಂದು ಬೋರ್ ಹೊಡಿಸಿದ್ವಿ ರೀ. ಆದ್ರೆ 6 ವಾರ್ಡ್ದವ್ರು ನಮ್ಮಲ್ಲಿ 6 ವಾರ್ಡಿಗೆ ಬೋರ್ ಹೊಡಿಸಿರೋದು. 1-2 ವಾರ್ಡ್ನಾಗ 3 ಬೋರ್ ಹೊಡಿಸಿದ್ರು ಫೇಲ್ ಅದು. 300, 400 ಕೋಟಿ ಹೊಡೆದ್ರೂ ನೀರು ಆಗಲಿಲ್ಲ ರೀ, ಅದು ಫೇಲ್ ಅದು. ಇವು ಯಾವ್ಯಾವ ಬೋರಿಗೆ ನೀರು ಆಗಿದಾರಲ್ಲ
ಅವೊಂದು 4 ಬೋರಿಗೆ ಈಗ ಮೋಟ್ರ್ ಕುಂಡಿಸಿವ್ರಿ. ಮೋಟ್ರ್ ಕುಂಡಿಸ್ಕೊಂಡು ಇಲ್ಲೇ ಮಿನಿ ವಾಟರ್ ಸಪ್ಲೈ ಅಂತೇಳಿ ಇಲ್ಲೇ ಒಂದೊಂದು ವಾರ್ಡ್ನ್ಯಾಗ ಆ ವಾರ್ಡ್ನ್ಯಾಗ ಆ ನೀರು ಸಪ್ಲೈ ಮಾಡೋದು. ಅಂದರೆ ಈಗ ನೀರಿನ ತ್ರಾಸ ಐತಿಲ್ಲ, ಈಗ ನೀರಿನ ತ್ರಾಸ ಇರೋದ್ರಿಂದ ಇಲ್ಲೇ ಸಪ್ಲೈ ಮಾಡ್ಬೇಕಂತ ವಿಚಾರ ಮಾಡಿ ಕೆಲಸ ಮಾಡಿದ್ದೀವಿ. ಟಾಕಿ ಮತ್ತು ಟ್ಯಾಂಕಿ ಕುಂಡಿದ್ರಿ ಹಂಗೆ ಇಲ್ಲ ಈಗ ಇದನ್ನ ಇಲ್ಲೇ ಓಣ್ಯಾಗನ ಕನೆಕ್ಷನ್ ಕೊಟ್ಬಿಡ್ತಾರೆ. ಈಗ ನಮ್ಮ ಓಣ್ಯಾಗ ನಡ್ಗೊಳ್ದಾರಲ್ಲ ಇವಕ್ಕೆ ಕನೆಕ್ಷನ್ ಕೊಡ್ತೀವಿ. ಈಗ ನಮ್ಮಲ್ಲಿ ನೀರಿಂದಂದ್ರೆ ಮೊದಲು ಬೋರ್ಗಳು ಅದಾವ್ರಿ, ನಮ್ಮಲ್ಲಿ ನೀರು ಸಾಕಷ್ಟು ಐತಿ ಕರೆ. ಈಗ ಬಿಸಿಲು ಇದ್ರ ಸಂಬಂಧ ನೀರುಗಳೆಲ್ಲ ಬಚ್ಚಿದಾವೆ, ಬೋರ್ಗಳು ಬಚ್ಚಿದಾವೆ. ನೀರಿಲ್ಲೀಗ ನೀರು ಕಡಿಮೆ ಆಗಿದಾವೆ. ನೀರು ಕಡಿಮೆ ಆಗಿದೆ. ಅದ್ರ ಸಲುವಾಗಿ ಇದು ಬೋರ್ ಹೊಡಿತೀವಿ. ಈಗ ಅರ್ಧ ತಾಸು ಹೋಗಿದ್ರಿ. ಈಗ ಅರ್ಧ ತಾಸು ಆದ್ಮೇಲೆ ಮತ್ತೆ ಬಂದ್ ಆಕೈತಿ. ಮಾರಿಹಾಳ ಪಂಚಾಯಿತಿ ನಿವಾಸಿಗಳಿಗೆ ಈ ಹಿಂದೆ ಸಾಕಷ್ಟು ನೀರನ್ನ ಒದಗಿಸಲಾಗ್ತಾ ಇತ್ತು. ಆದರೆ ಬೇಸಿಗೆಯಲ್ಲಿ ಕೊರತೆಯಾಗದಂತೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಆದರೆ ಜಲಜೀವನ್ ಮಿಷನ್ ಯೋಜನೆ ಪೂರ್ಣಗೊಳ್ಳದೆ ಗ್ರಾಮದ ರಸ್ತೆಗಳನ್ನು ಹಾಳು ಮಾಡಿದೆ. ಇದರಿಂದ ಹಲವೆಡೆ ನಾಗರಿಕರು ಪರದಾಡ್ತಾ ಇದ್ರು. ಈಗ ನೀರಿನ ಸಮಸ್ಯೆ ಬಗೆಹರಿದಿದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಛಲವಾದಿ ಯುವ ಸಂಘ ಬೆಳಗಾವಿ ವತಿಯಿಂದ 2356ನೇ ತಥಾಗತ ಗೌತಮ ಬುದ್ಧರ ಜಯಂತಿಯನ್ನ ಶಹಾಪುರದಿಂದ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಛಲವಾದಿ ಯುವ ಸಂಘ ಬೆಳಗಾವಿ ವತಿಯಿಂದ 2356ನೇ ತಥಾಗತ ಗೌತಮ ಬುದ್ಧರ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲನೇದಾಗಿ ತಥಾಗತ ಗೌತಮ ಬುದ್ಧರ ರೂಪಕ ವಾಹನಕ್ಕೆ ನಾಥಪೈ ಸರ್ಕಲ್ ಶಹಾಪುರದಿಂದ ಛಲವಾದಿ ಯುವ ಸಂಘದ ಗೌರವ ಅಧ್ಯಕ್ಷರು ಯಲ್ಲಪ್ಪ ಕೋಲ್ಕಾರ್ ಇವರ ಅಮೃತ ಹಸ್ತದಿಂದ ಚಾಲನೆ ಕೊಡಲಾಯಿತು. ತದನಂತರ ಮೆರವಣಿಗೆ ಮುಖಾಂತರ ಕಾಸಬಾಗ ಸರ್ಕಲ್ ಹಾಗೂ ಅಂಬೇಡ್ಕರ್ ಭವನ, ಸಿದ್ಧಾರ್ಥ್ ಕಾಲೋನಿ, ಗಾಡಿ ಮಾರ್ಗದ ಶಹಾಪುರದಲ್ಲಿ ಬುದ್ಧ ವಂದನೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಯಬಾಗ್ ಪಟ್ಟಣದಲ್ಲಿ ನಿನ್ನೆ ಬಿದ್ದ ಮಳೆ ಸಿಡಿಲಿಗೆ 5 ಜನರಿಗೆ ಸಿಡಿಲು ಹೊಡೆದಿದ್ದು ಅದರಲ್ಲಿ ಒಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಸಂಜೆ ಹೊತ್ತಿನ ಸುಮಾರಿಗೆ ಗಾಳಿಯಿಂದ ಕೂಡಿದ ಮಳೆ ಹೆಚ್ಚಾದ ಕಾರಣ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ 5 ಜನ ರೈತರು ಸಿಡಿಲಿನಿಂದ ತಪ್ಪಿಸಿಕೊಳ್ಳೋಕೆ ಟ್ರ್ಯಾಕ್ಟರ್ನ ಕೆಳಗೆ ಆಸರೆ ಪಡೆದುಕೊಳ್ಳಲು ಹೋದಾಗ ಸಿಡಿಲು ಬಡಿದು ಶೋಭಾ ಕೃಷ್ಣ ಕುಲುಗುಡೆ 45 ವರ್ಷದ ಮಹಿಳೆ ಮೃತಪಟ್ಟಿದ್ದಾಳೆ. ಇನ್ನುಳಿದವರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿ ಸ್ಥಳೀಯ ರಾಯಬಾಗ್ ನಿಸರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಶತಮಾನದ ಕಾಲ ತಲಾಬ್ ಕೆರೆ ಅಭಿವೃದ್ಧಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ. 10ಕ್ಕೂ ಹೆಚ್ಚು ವರ್ಷಗಳಿಂದ ಕೆರೆ ಸ್ಥಿತಿ ಅಧೋಗತಿ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕ್ರಿಕೆಟ್ ಗಲಾಟೆ ಪ್ರಕರಣ. ಕ್ರಿಕೆಟ್ ಮೈದಾನದಲ್ಲಿ ನಡೆದ ಗುಂಪುಗಳ ಗಲಾಟೆ, ತಲ್ವಾರ್ ಹಿಡಿದ ಶಹಾಪುರದ ಆರೋಪಿ ಅರೆಸ್ಟ್. ಕಪಿಲೇಶ್ವರ ಕಾಲೋನಿ ನಾಲಾ ಚರಂಡಿ ಸಮಸ್ಯೆ. ನೀತಿ ಸಂಹಿತೆಯಿಂದಾಗಿ ಚರಂಡಿ ಸ್ವಚ್ಛತೆ ವಿಳಂಬ. ಕಾರ್ಪೊರೇಟರ್ ರಾಜು ಭಟ್ಕಂಡಿ ಪ್ರತಿಕ್ರಿಯೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.